ಆತ ಒಬ್ಬ ದಿನಗೂಲಿ ಕೆಲಸ ಮಾಡೋನು, ಹೋಟ್ಲಲ್ಲಿ ಕೆಲಸ ಮಾಡೋನು, ಸಪ್ಲೈಯರ್ ಅವರೆಲ್ಲ ಸರ್ ವಾರಕ್ಕೇನಿಲ್ಲ ಅಂದ್ರೆ ಹಬ್ಬ ಅಂದ್ರೆ ಒಂದು 200-300 ರೂಪಾಯಿ ಸಿನಿಮಾಗೆ ಇನ್ವೆಸ್ಟ್ ಮಾಡ್ಬೋದು. ಹೌದಾ? ಅಷ್ಟೇ. ಹೌದು, ಒಂದು ವಾರಕ್ಕೆ ಎಂಟರ್ಟೈನ್ಮೆಂಟ್ ಇನ್ವೆಸ್ಟ್ ಮಾಡ್ಬೋದು. ಒಂದು ಸಿನಿಮಾ ರಿಲೀಸ್ ಆಗುತ್ತೆ ಅಂತ ತಿರ್ಗೋಣ, ಒಂದು ದೊಡ್ಡ ಸ್ಟಾರ್ದು ಪಕ್ಕದಲ್ಲಿ ನನ್ನಂತ ಒಂದು ಚಿಕ್ಕ ಸಿನಿಮಾ, ಇನ್ನೊಂದು ಮಕ್ಕಳ ಸಿನಿಮಾ ರಿಲೀಸ್ ಆಗುತ್ತೆ, 3 ಸಿನಿಮಾ. ಫಸ್ಟ್ ಯಾವ್ದಕ್ಕೆ ಹೋಗ್ತಾರೆ ಅವರು? ಸ್ಟಾರ್ ಸಿನಿಮಾ ಆಬ್ವಿಯಸ್ಲಿ. ಆಗ ಟಿಕೆಟ್ ಬೆಲೆ ಎಷ್ಟು ಮಾಡಿರ್ತಾರೆ ನೀವು? 200 ರೂಪಾಯಿ ಮಾಡಿರ್ತೀರಿ. ಪಾಪ್ಕಾರ್ನ್ ಎಲ್ಲ ತಿನ್ಕೊಂಡು ಹೋಗಿ ಬರಗಟ್ಟು 200 ಒಂದು ವಾರದ ಬಜೆಟ್ ಮುಗೀತು. ಇವೆರಡು ಸಿನಿಮಾ ನೋಡ್ಲೇಬೇಕು ಅಂತಿಲ್ಲ ಸರ್ ಅವನಿಗೆ. ಚೆನ್ನಾಗಿತ್ತು ನೋಡ್ದ, ಚೆನ್ನಾಗಿಲ್ಲ ಬೈದ್ ಬಾ ಅಷ್ಟೇ. ಚೆನ್ನಾಗಿಲ್ಲ ಗುರು ಅನ್ಕೊಂಡು ಇವೆರಡು ಸಿನಿಮಾ ಹಂಗೆ ಅನಾಥ ಆಗ್ಬಿಟ್ಟು. ಫಾರ್ ಎಕ್ಸಾಂಪಲ್ ನಾನೆಲ್ಲ ಒಂದು 80 ರೂಪಾಯಿ ಟಿಕೆಟ್ ಮಾಡ್ಬಿಡಿ 3ಕ್ಕೂ. ಇವತ್ತು ದೊಡ್ಡ ಸ್ಟಾರ್ ಸಿನಿಮಾ ಫಸ್ಟ್ ನೋಡ್ತಾನೆ. ಶುಕ್ರವಾರ ಮತ್ತು ಶನಿವಾರ ಭಾನುವಾರ ಟೈಮ್ ಇದೆ ಅವನಿಗೆ, ಅದೇ 80 ರೂಪಾಯಿ ಇನ್ನೊಂದು ಪಿಕ್ಚರ್ ಕೊಡ್ತಾನೆ. ಆಗ ಅವೆರಲಿ ಆದ್ರೆ ಚೆನ್ನಾಗಿತ್ತು ಅಂತಂದ್ರೆ ನೋಡ್ತಾನೆ. ಈ ಒಂದು ರೊಟೇಷನ್ ಆಗ್ಬೇಕು, ಈ ಒಂದು ಕಲ್ಚರ್ ಬರ್ಬೇಕು. ಇವಾಗ ಏನಾಗ್ಬಿಟ್ರೆ ಎಲ್ಲ ದೊಡ್ಡ ಸಿನಿಮಾಗಳು ದೊಡ್ಡ ಮಾಡ್ಬಿಡ್ತಾರೆ, ಫಸ್ಟ್ ದಿನ ನೋಡ್ಬಿಡ್ತಾರೆ, ಅವುಗಳಷ್ಟೇ ದುಡ್ಡು ಮಾಡ್ಬಿಡ್ತಾರೆ.